ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಆ್ಯಂಡ್ ಐ ಆಮ್ ಮಿಸ್ಟರ್ ವಿಕಾಸ್ ಮಣ್ಕೆ. ಸ್ನೇಹಿತರೆ, ಇವತ್ತಿನ ಸೆಷನ್ ಏನಪ್ಪ ಅಂದರೆ PUC2 ಬಿಸ್ನೆಸ್ ಸ್ಟಡೀಸ್ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. PUC2 ಬಿಸ್ನೆಸ್ ಸ್ಟಡೀಸ್ ಇದನ್ನ 80 ಔಟ್ ಆಫ್ 80 ಯಾವ ರೀತಿ ಮಾಡಬೇಕು. ಈಗ ಆಲ್ರೆಡಿ ಬಿಸ್ನೆಸ್ ಸ್ಟಡೀಸ್ ಪಾಸಿಂಗ್ ಪ್ಯಾಕೇಜ್ ಫಾರ್ ಅನ್ಯುವಲ್ ಎಕ್ಸಾಮಿನೇಷನ್ ತೊಗೊಂಬಂದಿದ್ದೀವಿ. ಈಗ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ 80 ಔಟ್ ಆಫ್ 80 ಮಾಡಬೇಕಾದ್ರೆ ಏನೆಲ್ಲ ಟೆಕ್ನಿಕ್ಸ್ ಏನೆಲ್ಲ ಫಾಲೋ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಯಾವ ರೀತಿ ಬರಿಬೇಕು, ಪೀಠಿಕೆ ಮತ್ತು ಉಪಸಂಹಾರ ಯಾವ ರೀತಿ ಬರಿಬೇಕು. ಸೊ ಇದೆಲ್ಲವನ್ನೂ ಕೂಡ ನಾವೇನು ಮಾಡೋಣಪ್ಪ ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ ನೋಡುವಂಥದ್ದನ್ನು ಮಾಡೋಣ. ಆಮೇಲೆ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನೀವು ಕಂಟೆಂಟ್ ಅಂದರೆ ಎಷ್ಟು ಪೇಜನ್ನು ಬರಿಬೇಕು, ಆಮೇಲೆ 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಎಷ್ಟು ಕಂಟೆಂಟನ್ನು ಬರಿಬೇಕು, ಆಮೇಲೆ ಹಾಟ್ಸ್ ಕ್ವಶನ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು. ಸೊ ಎಲ್ಲ ಪ್ರಶ್ನೆಗಳನ್ನು ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಡಿಸ್ಕಸ್ ಮಾಡೋಣ. 80 ಔಟ್ ಆಫ್ 80 ಮಾಡಬೇಕಾದ್ರೆ ಯಾವೆಲ್ಲ ಸ್ಟ್ರಾಟಜೀಸ್ಗಳನ್ನು ಫಾಲೋ ಮಾಡಬೇಕು, ಯಾವೆಲ್ಲ ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ತಡ ಮಾಡೋದು ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್. ಓಕೆ ವಿದ್ಯಾರ್ಥಿಗಳೇ, ಎಷ್ಟೋ ಜನರ ಆಸೆ ಅದು ಏನಪ್ಪ ಅಂದರೆ 80 ಔಟ್ ಆಫ್ 80 ಮಾಡಬೇಕು ಅಂದರೆ ಅರ್ಥ 100 ಔಟ್ ಆಫ್ 100 ಮಾಡಬೇಕು ಅಂತೇಳಿ ಎಷ್ಟೋ ಜನರ ಒಂದು ಆಸೆ. ನಿಮಗೂ ಕೂಡ ಆ ಆಸೆ ಅದ ಅಂತ ಅಂದ್ಕೊಳ್ತೀನಿ. ಈಗ ಯಾರು 100 ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ, ನೀವಂತರೂ ಆಲ್ರೆಡಿ 20ಕ್ಕೆ 20 ಇಂಟರ್ನಲ್ ತೊಗೊಂಡಿರ್ತೀರಿ. ಡೋಂಟ್ ವರಿ ಅಬೌಟ್ ಇಟ್, ಬಿಕಾಸ್ ನಿಮ್ಮ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಮಿಡ್ ಟರ್ಮ್ ಚೆನ್ನಾಗಿದ್ದರೆ 100% ಅಲ್ಲಿ 10 ಮಾರ್ಕ್ಸ್ ನಿಮಗೆ ಬಿದ್ದೇ ಬೀಳ್ತದೆ. 10 ಅಸೈನ್ಮೆಂಟ್ಸ್ ಅಂತರೂ ಆರಾಮ್ಸೆ ನಿಮಗೆ ಸಿಕ್ಕಿರ್ತಾವೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ 20 ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಫಿಕ್ಸ್ ಅಂತ ಅಂದ್ಕೊಳ್ರಿ. ಇನ್ನು ಇಲ್ಲಿ 80 ಮಾಡಬೇಕು. ಸೊ 80 ಮಾಡಬೇಕಾದ್ರೆ ಏನೆಲ್ಲ ಸ್ಟ್ರಾಟಜೀಸ್ಗಳನ್ನು ಅಪ್ಲೈ ಮಾಡಬೇಕು. ನಾವು ಮೊದಲಿಗೆ ಸೆಕ್ಷನ್ ವೈಸ್ ಹೋಗ್ತೀನಿ. ಈಗ ಸೆಕ್ಷನ್ ಎ ಪಾರ್ಟ್ ಎ ಅದರಲ್ಲಿ ಏನು ಬರ್ತದೆ, 1 ಮಾರ್ಕಿನ 20 ಕ್ವಶನ್ಸ್ಗಳು ಬರ್ತಾವ್ರಿ. ಕರೆಕ್ಟಾ? ಈ ಯಾರು 80 ಔಟ್ ಆಫ್ 80 ಮಾಡ್ಕೊಳ್ಬೇಕು ಅನ್ಕೋತಾ ಇದ್ದೀರಿ, ನಿಮಗೆ ಸಮಸ್ಯೆ ಆಗೋದೇ ಈ ಸೆಕ್ಷನ್ನಲ್ಲಿ. ಬಿಕಾಸ್ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳು ಇಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಅವ್ರು ಕೇಳೋದು 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್, ಆಮೇಲೆ 5 ಒಂದು ವಾಕ್ಯ ಅಥವಾ ಒಂದು ಶಬ್ದದಲ್ಲಿ ಉತ್ತರಿಸಿ ಅಂಥೇಳಿ ಬರುವಂಥ ಪ್ರಶ್ನೆಗಳು. ಸೊ 20 ಪ್ರಶ್ನೆಗಳು ಇಲ್ಲಿ ಬರ್ತಾವೆ. ಇಲ್ಲಿ ಅಲ್ಲಿಯೂ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಸಿಗೋದಿಲ್ಲ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ಸರ್ಸ್ ಕ್ವಶನ್ ಪೇಪರಲ್ಲಿ ಏನದ, ಫಿಲ್ ಇನ್ ದ ಬ್ಲಾಂಕ್ಸ್ ಆಲ್ಸೋ ಸೇಮ್, ಮ್ಯಾಚ್ ದಿ ಫಾಲೋವಿಂಗ್ ಆಲ್ಸೋ ಸೇಮ್. ಮ್ಯಾಚ್ ದಿ ಫಾಲೋವಿಂಗ್ ಮಾಡಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ನೀವು ಮಾಡಬಹುದು, ಏನೂ ಸಮಸ್ಯೆ ಇಲ್ಲ. 5 ಮಲ್ಟಿಪಲ್ ಚಾಯ್ಸ್ಗಳಲ್ಲಿ 3 ರಿಂದ 4 ಮಲ್ಟಿಪಲ್ ಚಾಯ್ಸ್ ವೆರಿ ಈಸಿ. ಒಂದು ಯಾವುದೋ ಮಲ್ಟಿಪಲ್ ಚಾಯ್ಸ್ ನಿಮಗೆ ಕನ್ಫ್ಯೂಸಿಂಗ್ ಬರಬಹುದು, ಬರ್ತದ ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ಸ್ವಲ್ಪ ಡಿಫಿಕಲ್ಟಿ ಹೆಚ್ಚು ಮಾಡೋರು ಅವರಲ್ಲಿ. ಸೊ 5 ಮಲ್ಟಿಪಲ್ ಚಾಯ್ಸಲ್ಲಿ 1 ಮಲ್ಟಿಪಲ್ ಚಾಯ್ಸ್ ಯಾವುದೋ ಬೇರೆ ಬರಬಹುದು. ಹಾಗಾದರೆ ಸರ್ ಇದನ್ನು ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು, ಇದಕ್ಕೆ ನಾವು ಯಾವ ರೀತಿ ಓದಬೇಕು? ವೆರಿ ಸಿಂಪಲ್. ಆ್ಯನ್ಯುವಲ್ ಎಕ್ಸಾಮ್ 1, ಆ್ಯನ್ಯುವಲ್ ಎಕ್ಸಾಮ್ 2, ಆ್ಯನ್ಯುವಲ್ ಎಕ್ಸಾಮ್ 3 2024 ಹೋದ ವರ್ಷ ನಿಮ್ಮ ಸೀನಿಯರ್ಸ್ ಬರೆದಿರುವಂತಹ ಆ್ಯನ್ಯುವಲ್ ಎಕ್ಸಾಮ್ 1, 2, 3 ಕ್ವಶನ್ ಪೇಪರ್ಸ್ ಬೇಕು ಅಂದರೆ ನಾನು ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿ, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಳಿಸಿದ್ದೀನಿ ನಾನು ಆಲ್ರೆಡಿ. ಸೊ ಮೆಸೇಜ್ ಹಾಕಿ ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಅದಾದ ನಂತರ ಮಾಡೆಲ್ ಕ್ವಶನ್ ಪೇಪರ್ 1, 2, 3 2024-25ನೇ ಶೈಕ್ಷಣಿಕ ವರ್ಷಕ್ಕೆ ಈ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದಾರೆ ಅವರು. ಸೊ ಆ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿ ಇರುವಂತಹ 3 ಕ್ವಶನ್ ಪೇಪರ್ಸ್, ಆ್ಯನ್ಯುವಲ್ ಎಕ್ಸಾಮ್ 1, 2, 3 6 ಕ್ವಶನ್ ಪೇಪರ್ಸ್, ಪ್ರಿಪ್ರೇಟರಿ ಕ್ವಶನ್ ಪೇಪರ್, ಮಿಡ್ ಟರ್ಮ್ ಕ್ವಶನ್ ಪೇಪರ್, ಈ ಎಲ್ಲ ಕ್ವಶನ್ ಪೇಪರ್ಸ್ ತಗೊಂಡು ಈ ಎಲ್ಲ ಕ್ವಶನ್ ಪೇಪರ್ಸ್ಗಳಲ್ಲಿ ಇರುವಂತಹ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ ಮತ್ತು 1 ಅಂಕ 1 ವಾಕ್ಯದಲ್ಲಿ ಬರೆಯಿರಿ ಆ ಪ್ರಶ್ನೆಗಳು. ಈ 20 ಪ್ರಶ್ನೆ. ಸೆಕ್ಷನ್ ಎ ನೀವೆಲ್ಲಿಂದ ಓದಬೇಕಪ್ಪ ಅಂದರೆ 3 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್, 3 ಮಾಡೆಲ್ ಕ್ವಶನ್ ಪೇಪರ್ಸ್, ಮೊನ್ನೆ ಬರೋದಂಥ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್. ಈ ಥರ ಬೇಸ್ ಮೇಲೆ ನಾವು ಓದ್ರಿ 100% ನೀವು ಇಲ್ಲಿ ಸಕ್ಸಸ್ ಕಾಣ್ತೀರಿ. ಸರ್ ಇಷ್ಟು ಯಾಕೋ ನನಗೆ ಸಫಿಷಿಯೆಂಟ್ ಅನ್ನಿಸ್ತಾ ಇಲ್ಲ, ನನಗೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದೆ, ನಿಮಗೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದ್ರೆ ಗೋ ಫಾರ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್. ಪರಿಷ್ಕೃತ ಪ್ರಶ್ನೆ ಕೋಶವನ್ನು ಓದಿ ನಿಮಗೆ ಈಸಿಯಾಗಿ ಸಿಕ್ಕಿಬಿಡ್ತದೆ. ಚಾಪ್ಟರ್ ವೈಸ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ನೋಡ್ರಿ. ಬಿಕಾಸ್ ಹಳೆ ಕ್ವಶನ್ ಬ್ಯಾಂಕ್ದಾಗ ನಿಮಗೆ ಮ್ಯಾಚ್ ದಿ ಫಾಲೋವಿಂಗ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಸಿಗೋದಿಲ್ಲ. ಮಲ್ಟಿಪಲ್ ಚಾಯ್ಸ್ನು ಭಾಳ ಹಳೆ ಅದಾವು. ಹಾಗಾಗಿ ಹೊಸ ಕ್ವಶನ್ ಬ್ಯಾಂಕ್
ಆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಕೂಡ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೀನಿ, ಬೇಕಂದಲ್ಲಿ ನನಗೆ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಗೆ ಕಳಿಸ್ತೀನಿ. ಓಕೆನಾ? ಸೊ ಇಷ್ಟು ನೀವು ಮೊದಲನೇ ಸೆಕ್ಷನಿಂದ ಓದಬೇಕ್ರಿ. ವೆರಿ ಸಿಂಪಲ್. ಎಷ್ಟೋ ಜನ ಹೇಳ್ತಾರೆ ಸರ್ ಸೆಕ್ಷನ್ ಏನು ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೆಕ್ಷನ್ ಈಸ್ ಹಾಟ್ ಫೇವರೇಟ್ ಫಾರ್ ಪಾಸಿಂಗ್ ಸ್ಟೂಡೆಂಟ್ಸ್. ಇದ್ರ ಮ್ಯಾಗ ಅವ್ರು ಆರಾಮ್ ಪಾಸ್ ಆಗ್ತಾರೆ ರೀ. ಬಟ್ ಔಟ್ ಆಫ್ ಔಟ್ ಮಾಡೋರು ಇಲ್ಲೇ ಪ್ರಾಬ್ಲಮ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಒಂದೆರಡು ಕ್ವಶನ್ ರಾಂಗ್ ಅದು ಅಂದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ. 4 ಮಾರ್ಕ್ಸ್ 2 ಮಾರ್ಕ್ಸ್ 8 ಮಾರ್ಕ್ಸ್ ಎಕ್ಸ್ಟ್ರಾ ಅದಾವ ನಿಮ್ಮ ಕಡೆ. ಎಕ್ಸ್ಟ್ರಾ ಕ್ವಶನ್ಸ್ ಬರೀತೀರಿ, ಯಾವುದೊಂದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಲ್ಲಿ ಗೊತ್ತಾಗ್ಲಿ ಅಥವಾ ಬಿಡ್ಲಿ ಆನ್ಸರ್ ಮಾಡಲೇಬೇಕು. ಹಾಗಾಗಿ ಈ 6 ಕ್ವಶನ್ ಪೇಪರ್ಸ್, ರಿವೈಸ್ಡ್ ಕ್ವಶನ್ ಬ್ಯಾಂಕ್, ಪರಿಷ್ಕೃತ ಪ್ರಶ್ನೆಕೋಶ ಇವುಗಳನ್ನು ಓದ್ರಿ. ಓಕೆ, ಇನ್ ನೆಕ್ಸ್ಟ್ ನಾನು ಸೆಕ್ಷನ್ ಬಿಗೆ ಬರ್ತೀನಿ. ಸೆಕ್ಷನ್ ಬಿ ಯಾವುದು? 2 ಮಾರ್ಕಿನ 6 ಪ್ರಶ್ನೆಗಳನ್ನು ನೀವು ಬರಿಬೇಕು. ಕರೆಕ್ಟಾ? 2 ಮಾರ್ಕ್ಸ್ 6 ಕ್ವಶನ್ಸ್. ಈಗ 2 ಮಾರ್ಕ್ಸಿನ ಕ್ವಶನ್ಸ್ ಆಲ್ರೆಡಿ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಗೆ ಪ್ಲೇಲಿಸ್ಟ್ಗಳು ಸಿಗ್ತದೆ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ ಪ್ಲೇಲಿಸ್ಟ್ ಸಿಗ್ತದೆ. ಆ ಪ್ಲೇಲಿಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ವಿಡಿಯೋ ಸಿಕ್ಬಿಡ್ತದೆ. 2 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳು ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂದಲ್ಲಿ ಕೊಟ್ಟಿದ್ದೀನಿ. ಸೊ ಈಗ 2 ಮಾರ್ಕ್ಸಿನ 6 ಪ್ರಶ್ನೆಗಳನ್ನು ಬರಿಬೇಕು. 2 ಮಾರ್ಕ್ಸಿನ ಪ್ರಶ್ನೆಗಳು ಎಷ್ಟು ಬರಿಬೇಕು, ಯಾವ ರೀತಿ ಬರಿಬೇಕಪ್ಪ ಅಂದರೆ 2 ಅಥವಾ 3 ವಾಕ್ಯಗಳಲ್ಲಿ ಮಾತ್ರ. 2 ಅಂಕಗಳ ಪ್ರಶ್ನೆಗಳನ್ನು ನೀವು 2 ರಿಂದ 3 ಸೆಂಟೆನ್ಸ್ಗಳಲ್ಲಿ ಮಾತ್ರ ಬರೀರಿ. 2 ಅಥವಾ 3, ನಾಟ್ ಮೋರ್ ದೆನ್ 3 ಲೈನ್ಸ್. 3 ವಾಕ್ಯಗಳಿಗಿಂತ ಹೆಚ್ಚು ಬರೆಯುವಂಗಿಲ್ಲ. ಇದು ಮೊದಲನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್, ವ್ಯಾಖ್ಯಾನ ಅಂತ ಕೇಳಿದಾಗ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಟ್ಯಾಲೆಂಟೆಡ್ ಟಾಪರ್ಸ್ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾರಪ್ಪ ಅಂದರೆ ಈ ವ್ಯಾಖ್ಯಾನವನ್ನು ಕೇಳಿದಾಗ ಅವರು ವ್ಯಾಖ್ಯಾನ ಬರೆಯುವುದಿಲ್ಲ. ವ್ಯಾಖ್ಯಾನ ಮತ್ತು ಅರ್ಥಕ್ಕೆ ವ್ಯತ್ಯಾಸದ ರೀ. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ, ಸಿಬ್ಬಂದಿ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಆಮೇಲೆ ಇದು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂದಾಗ ಆ ವ್ಯಾಖ್ಯಾನವನ್ನ ಕೊಟ್ಟವರು ಯಾರು ಅಂತ ನೀವು ಬರಿಬೇಕು. ಈಗ ಆಲ್ಫ್ರೆಡ್ ಮಾರ್ಷಲ್ ಅಂದ್ರೆ ಈ ರೀತಿ ಕೆಲವೊಬ್ಬ ವ್ಯಕ್ತಿಗಳ ಹೆಸರು ಇರ್ತಾವ್ರಿ, ಹೆರಾಲ್ಡ್ ಅಂಡ್ ಕೂನ್ಸ್ ಅಂತ ಕರಿತೀವಿ. ಸೊ ಯಾರ ವ್ಯಾಖ್ಯಾನವನ್ನ ಕೊಟ್ಟರು ಅಂತೇಳಿ ಅವ್ರ ಹೆಸರನ್ನ ಬರಿಬೇಕು. ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಇದಂದ್ರೆ ಇದು, ಈ ರೀತಿ ಬರಿಬೇಕು. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್, ಅಕಾರ್ಡಿಂಗ್ ಟು ಹೆನ್ರಿ ಫಿಯಾಲ್. ಸೊ ಅವ್ರ ಹೆಸರು ಬರಿಬೇಕು, ಅಂದಾಗ ಅದು ವ್ಯಾಖ್ಯಾನ ಆಗ್ತದ. ನೀವು ಒಂದು ವೇಳೆ ಅವರ ಹೆಸರನ್ನ ಬರೀಲಿಲ್ಲ ಅಂದ್ರೆ ಅದು ಅರ್ಥ ಆಗ್ತದೆ. ಮತ್ತು ಅರ್ಥ ಬರೆದ್ರೆ ಒಂದೇ 1 ಮಾರ್ಕ್ ಕೊಡ್ತಾರೆ, ಅವರು 2 ಮಾರ್ಕ್ಸ್ ಕೊಡಲ್ಲ. ಹಾಗಾಗಿ ವ್ಯಾಖ್ಯಾನ ಬರಿ ಅಂದಾಗ ಯಾವುದು ಡೆಫಿನೇಷನ್ಸ್ಗಳನ್ನು ನೀವು ಬರಿಬೇಕಂದಾಗ ಯು ಶುಡ್ ಕಂಪಲ್ಸರಿ ರೈಟ್ ಹೂ ಹ್ಯಾಸ್ ಗಿವನ್ ದ್ಯಾಟ್ ಡೆಫಿನೇಷನ್. ಓಕೆ, ಇನ್ನು ಮತ್ತೊಂದು ಪಾಯಿಂಟ್ 2 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಏನಪ್ಪಾ ಅಂದರೆ, ಈಗ ನಿರ್ದೇಶಿಸುವಿಕೆ ಯಾವುದಾದರೂ 2 ಮೂಲಾಂಶಗಳನ್ನು ತಿಳಿಸಿ, ಪ್ರತಿನಿಯೋಜನೆ ಯಾವುದಾದರೂ 2 ಮೂಲಾಂಶಗಳನ್ನು ತಿಳಿಸಿ, ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ. ಹಿಂಗೆ ಯಾವುದಾದ್ರೂ 2 ಈ ರೀತಿ ಬರ್ತಾವೆ. ನಾಯಕತ್ವದ ಶೈಲಿ, ಯಾವುದಾದ್ರೂ 2 ನಾಯಕತ್ವದ ಶೈಲಿ. ಸೊ ಈ ರೀತಿ ಕೇಳಿದಾಗ ಜಸ್ಟ್ ನೀವೇನು ಮಾಡಬೇಕು, ನಂಬರ್ 1 ನಿಯಂತ್ರಣ ಮುಕ್ತವಾದಿ, ಆಮೇಲೆ ನಂಬರ್ 2 ಪ್ರಜಾಪ್ರಭುತ್ವವಾದಿ, ಸರ್ವಾಧಿಕಾರಿ. ಇಷ್ಟ ಬರೀರಿ. ಸರ್ವಾಧಿಕಾರಿ ಅಂದರೆ ಏನು ಅದನ್ನು ಬರ್ಕೊಂಡಿರ್ತಾರೆ ಎಷ್ಟೋ ಜನ, ಅದು ಬರಿಬೇಡ್ರಿ. ಸರ್ವಾಧಿಕಾರಿ ನಾಯಕತ್ವ, ಪ್ರಜಾಪ್ರಭುತ್ವವಾದಿ ನಾಯಕತ್ವ, ಇಷ್ಟು ಬರೋದು ಮುಂದೆ ಹೋಗ್ಬೇಕು. ಸಂಘಟನಾತ್ಮಕ ಉದ್ದೇಶ, ಲಾಭ, ಅಸ್ತಿತ್ವ, ಬೆಳವಣಿಗೆ, ಇಷ್ಟ ಬರೀರಿ. ಆಮೇಲೆ 2 ಕೇಳಿದಾಗ ನೀವು ಸಾಧ್ಯವಾದರೆ 3 ಬರೀರಿ. 2 ಕೇಳಿದಾಗ ಸಾಧ್ಯವಾದರೆ 3 ಬರೀರಿ. ಯಾಕಂದರೆ ಕೆಲವೊಂದು ಸಲ ರಾಂಗ್, ನಿಮಗೆ ಗೊತ್ತಿಲ್ಲದ ಪ್ರಶ್ನೆಗಳು, ನಿಮಗೆ ಗೊತ್ತಿಲ್ಲದೇ ಉತ್ತರಗಳು ತಪ್ಪಾಗುವಂತಹ ಎಲ್ಲ ಸಾಧ್ಯತೆ ಇರ್ತದೆ. ಓಕೆ, ಸೊ ಈ ರೀತಿ ನೀವು ಬರಿಬೇಕು. ಒಂದು ಫಸ್ಟ್ ಕೆಲಸ 2 ರಿಂದ 3 ವಾಕ್ಯಗಳಲ್ಲಿ ಬರೀರಿ. ಸೆಕೆಂಡ್ ಕೆಲಸ ವ್ಯಾಖ್ಯಾನ ಕೇಳಿದಾಗ ಎಷ್ಟೋ ಜನ ಮಿಸ್ಟೇಕ್ ಮಾಡ್ತಾರೆ, ಯಾರು ಕೊಟ್ಟರು ಅವ್ರ ಹೆಸರು ಬರೀಬೇಕು. ತಿಳಿಸಿ ಅಂತ ಹೇಳಿದಾಗ ಯಾವುದಾದ್ರು 2 ಅಂತ ಹೇಳಿದಾಗ ಮೀನಿಂಗ್ ಬರೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ಕರೆಕ್ಟ್ ಇಷ್ಟನ್ನು ಬರ್ಕೊಂತ ಹೋಗ್ರಿ. ಓಕೆನಾ? ಇನ್ನು ನೆಕ್ಸ್ಟ್ ನಾನು ಎಲ್ಲಿ ಬರ್ತೀನಪ್ಪ ಅಂದರೆ ಈ ಸೆಕ್ಷನ್ ಸಿಗೆ ಬರ್ತೀನಿ. ಸೆಕ್ಷನ್ ಸಿ ಯಾವುದು? 4 ಅಂಕಗಳ ಪ್ರಶ್ನೆಗಳು. ಸೆಕ್ಷನ್ ಸಿ ನಲ್ಲಿ ಬರೋದು 4 ಮಾರ್ಕ್ಸ್ ಕ್ಯಾಟಗರಿ. ಮೊಟ್ಟ ಮೊದಲನೇದಾಗಿ 4 ಮಾರ್ಕ್ಸ್ ಅಗೇನ್ ಎಷ್ಟು ಕ್ವಶನ್ಸ್ ಬರೀಬೇಕು ನೀವು? 6 ಕ್ವಶನ್ಸ್. ಅವರು ಕೊಟ್ಟಿರೋದು 10 ಕ್ವಶನ್. ನೀವು ಆನ್ಸರ್ ಬರೀಬೇಕಾಗಿರೋದು 6 ಪ್ರಶ್ನೆಗಳಿಗೆ. ಫಸ್ಟ್ ಪಾಯಿಂಟ್ ಈಸ್ ವೆರಿ ಸಿಂಪಲ್. ಏನಪ್ಪ ಅಂದರೆ ನಮಗೆ 4 ಪಾಯಿಂಟ್ಸ್ ಬೇಕ್ರಿ. ಯಾವುದಾದ್ರೂ 4 ತತ್ವಗಳು 4 ಇರಬೇಕು.
ಯೋಜನೆಯ ಪ್ರಾಮುಖ್ಯತೆ 4 ಇರಬೇಕು. ಓಕೆ, ನಿರ್ದೇಶಿಸುವಿಕೆ ತತ್ವಗಳು 4 ಇರಬೇಕು. ಕನಿಷ್ಠ ಪಕ್ಷ ಅಂದ್ರೂ 4 ಪಾಯಿಂಟ್ಸ್ ಇರಬೇಕು. ಅವ್ರು ಹೇಳಿ ಅಥವಾ ಬಿಡ್ಲಿ 4 ಮಾರ್ಕ್ಸ್ ಏನಾದರೂ ಪ್ರಶ್ನೆ ಕೇಳ್ತಾ ಇದಾರೆ ಅಂದ್ರೆ 4 ಪಾಯಿಂಟ್ಸ್ ಕಾಣಿಸ್ಬೇಕು ನಿಮಗೆ. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಟ್ರಡಕ್ಷನ್ ಮತ್ತು ಕನ್ಕ್ಲೂಷನ್, ಅಂದ್ರೆ ಪೀಠಿಕೆ ಮತ್ತು ಉಪಸಂಹಾರ ಬರೆಯೋ ಅವಶ್ಯಕತೆ ಇಲ್ಲ. ನನಗಿದು ಬೇಡ, 4 ಮಾರ್ಕ್ಸ್ ಬರೀಬೇಡ್ರಿ, ಅವಶ್ಯಕತೆ ಬೀಳಲ್ಲ. ಇಂಟ್ರಡಕ್ಷನ್ ಮತ್ತು ಕನ್ಕ್ಲೂಷನ್ಗೆ ಬೇಕಾಗಿಲ್ಲ. ಓಕೆ, ಆಮೇಲೆ ವ್ಯತ್ಯಾಸವನ್ನ ಕೇಳಿದಾಗ ಡಿಫ್ರೆನ್ಸ್ ಕೇಳ್ತಾರೆ ನೋಡ್ರಿ. ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ನಡುವಿನ ವ್ಯತ್ಯಾಸ, ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ ನಡುವಿನ ವ್ಯತ್ಯಾಸ ಕೇಳಿದಾಗ ಕಂಪಲ್ಸರಿ ಕಾಲಮ್ಸ್ದಾಗನ ಇರಬೇಕ್ರಿ. ಇಲ್ಲಿ 2 ಪಾಯಿಂಟ್, ಇಲ್ಲಿ 2 ಪಾಯಿಂಟ್ ಕಾಲಮ್ಸ್ದಾಗನ ಇರಬೇಕು. ಮೇಲ್ಗಡೆ 2 ಕೆಳಗಡೆ 2 ಬರೆಯೋಂಗಿಲ್ಲ, ಆಜು ಬಾಜುನೇ ಇರಬೇಕು. ಅಂದ್ರೆ ನಾವು ಹಾರಿಜಾಂಟಲ್ ಅಂತ ಕರಿತೀವಿ, ಆ ರೀತಿನೇ ಇರಬೇಕು ನಿಮ್ಮ ಆನ್ಸರ್ಸ್ಗಳು ಡಿಫ್ರೆನ್ಸ್ ಕೇಳಿದಾಗ. ಓಕೆ, ಸೊ ಈ ರೀತಿ ಆಗಬೇಕು. ಆಮೇಲೆ ಎಷ್ಟೋ ಜನ ಕೇಳುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕ್ವಾಂಟಿಟಿ ಎಷ್ಟು ಬರಿಬೇಕ್ರಿ ಸರ? 1 ಪೇಜ್ ಬರೀರಿ. ಎಷ್ಟು? 1 ಪೇಜ್. ಈಗ ನಿಮ್ಮ ಬುಕ್ಕಿನ 1 ಪೇಜ್ ಬೇಕಾಗಿಲ್ಲ, ನಿಮ್ಮ ಆನ್ಸರ್ ಬುಕ್ಲೆಟ್ ಅನ್ನ ಕೊಡ್ತಾರೆ ಅವ್ರು. ಫಸ್ಟ್ ಇಯರ್ ನೀವು ಆಲ್ರೆಡಿ ಬರ್ದಿರ್ತೀರಿ, ಏನು ಬುಕ್ಲೆಟ್ ಬರ್ತದೆ, ಒಂದು ಆನ್ಸರ್ ಬುಕ್ಲೆಟ್ ಅನ್ನ ಕೊಡ್ತಾರೆ. ಅದು ಕಡಿಮೆ ಸೈಜ್ ಇರ್ತದೆ, ಪೇಜ್ ಕಿಂಗ್ ಸೈಜ್ಗಿಂತನೂ ಒಂದು ಸ್ವಲ್ಪ ಕಡಿಮೆ ಇರ್ತದೆ. ಸೊ ಆ ಬುಕ್ಲೆಟ್ನಲ್ಲಿ 1 ಪೇಜ್ ನಿಮ್ದು ಆಗಬೇಕು. 4 ಮಾರ್ಕ್ಸ್ ಆನ್ಸರ್ 1 ಪೇಜ್ ಆಗ್ಬೇಕ್ರಿ ಆ ಬುಕ್ಲೆಟ್ದಾಗ. ಅಂದ್ರೆ ನೀವೇನೀಗ ನಾರ್ಮಲ್ ಬುಕ್ದಾಗ ಬರೀತೀರಲ್ಲ ಅದರ 75% ಅಂದ್ರೆ 3/4 1 ಪೇಜ್. ಈಗ ಸಪೋಸ್ ದಿಸ್ ಈಸ್ ದ ಪೇಜ್. ಓಕೆ, ಇದು ನಿಮ್ಮ ಪೇಜ್, ಇದು ನಾರ್ಮಲ್ ಬುಕ್, ನಿಮ್ಮ ಬುಕ್ದಾಗ ಇರೋ ಪೇಜ್. ಅಟ್ಲೀಸ್ಟ್ ಇಲ್ಲಿ ತನಕ ನೀವು ನಿಮ್ಮ ಆನ್ಸರ್ಗಳನ್ನು ಬರೀಬೇಕು. ಓಕೆ, ಇಲ್ಲಿ ತನಕ ಇಷ್ಟು ಗ್ಯಾಪ್ ಇದ್ದು ನಡೀತದೆ. ಬಟ್ ಎನ್ಯುವಲ್ ಎಕ್ಸಾಮ್ದಾಗ ನಿಮ್ಗೆ ಏನು ಆನ್ಸರ್ ಬುಕ್ಲೆಟ್ ಕೊಡ್ತಾರಲ್ಲ ಆ ಆನ್ಸರ್ ಬುಕ್ಲೆಟ್ ಪೂರ 1 ಪೇಜ್ ಬರ್ರಿ. ಯಾಕಂದ್ರೆ ಅದು ಇಷ್ಟೇ ಇರ್ತದೆ, ಇಷ್ಟು ದೊಡ್ಡದಿರಂಗಿಲ್ಲ, ಇಷ್ಟೇ ಇರ್ತದೆ. ಓಕೆ, ನಿಮ್ಮ ಬುಕ್ ಕಿಂಗ್ ಸೈಜ್ದಾಗಿಂದ ಇಷ್ಟು 75% ಅಥವಾ 3/4 ನೀವು ಆನ್ಸರ್ಸ್ ಬರೀಬೇಕು 4 ಮಾರ್ಕ್ಸ್ ಕ್ಯಾಟಗರಿಗೆ. ಓಕೆನಾ? ಸೊ ಇಷ್ಟು ಇಲ್ಲಿ ಆಗಿರ್ತದೆ. ಪೀಠಿಕೆ ಉಪಸಂಹಾರ ಬೇಡ, ವ್ಯತ್ಯಾಸ ಬಂದ ಕಾಲಮ್ ಆಗ್ರಿ, ಕ್ವಾಂಟಿಟಿ 1 ಪೇಜ್ ಆಗಿರಬೇಕು, 4 ಪಾಯಿಂಟ್ಸ್ ಕನಿಷ್ಠ ಅಂದ್ರೂ ಬರೀಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ನನಗೆ ಪಾಯಿಂಟ್ಸ್ ಗೊತ್ತು ಆದರೆ ಎಕ್ಸ್ಪ್ಲನೇಷನ್ ಬರಲ್ಲ, ನನಗೆ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥವ್ರು 4 ಪಾಯಿಂಟ್ಸ್ ಅನ್ನ ಬರೆದ್ರೆ ವಿದೌಟ್ ಎಕ್ಸ್ಪ್ಲನೇಷನ್ ನಿಮಗೆ 2 ಮಾರ್ಕ್ಸ್ 100% ಕೊಡ್ತಾರೆ ರೀ. 2 ಮಾರ್ಕ್ಸ್ ಕೊಡ್ತಾರೆ. ಸೊ ಏನೂ ಸಮಸ್ಯೆ ಇಲ್ಲ. ಬಟ್ 80 ಔಟ್ ಆಫ್ 80 ಮಾಡೋರು ವಿತ್ ಎಕ್ಸ್ಪ್ಲನೇಷನ್ ಬರೀತೀರಿ. 4 ಅಂತ ಹೇಳಿದೀನಿ, ಕನಿಷ್ಠ +1 ಮಾಡ್ಕೋರು ಎಕ್ಸ್ಟ್ರಾ ಸೇಫ್ಟಿಗೆ ಇರಲಿ. ಆಮೇಲೆ ಪ್ರೆಸೆಂಟೇಷನ್ ಕೂಡ ಮಾಡ್ರಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 4th ಸೆಕ್ಷನ್, ದಟ್ ಈಸ್ ದ ಸೆಕ್ಷನ್ ಡಿ. ಸೆಕ್ಷನ್ ಡಿಗೆ ಬರ್ತೀನಿ. ಸೆಕ್ಷನ್ ಡಿ ಏನಪ್ಪಾ ಅಂದ್ರೆ 8 ಮಾರ್ಕ್ಸ್ ಕ್ಯಾಟಗರಿ, ವೆರಿ ಇಂಪಾರ್ಟೆಂಟ್. 3 ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಬೇಕು. 5 ಕ್ವಶನ್ ಅವ್ರು ಕೊಟ್ಟಿರ್ತಾರೆ. ಈಗ 8 ಮಾರ್ಕ್ಸ್ಗೆ ನಂಬರ್ 1 8 ಪಾಯಿಂಟ್ಸ್ ಆರ್ ನೆಸೆಸರಿ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಕೆಲವೊಂದು ಆನ್ಸರ್ಗಳಿಗೆ ನಾವು 8 ಪಾಯಿಂಟ್ಸ್ ಸಿಗಲ್ಲ, ಬುಕ್ದಾಗೂ 8 ಪಾಯಿಂಟ್ಸ್ ಇಲ್ಲ, ಅಂಥವು 6 ಪಾಯಿಂಟ್ಸ್ ಇದಾವ ಅಂತ ಅನ್ಕೊಳ್ಳೋಣ. 6 ಬರೀರಿ, ಓನ್ಲಿ 6. 8 ಪಾಯಿಂಟ್ಸ್ನ ಬರೀಬೇಕಂತೇನಿಲ್ಲ. 8ಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಯಾವೆಲ್ಲ ಆನ್ಸರ್ಗಳಿದಾವೋ ಅಲ್ಲಿ 8 ಅಷ್ಟೇ ಬರೀರಿ. 8ಕ್ಕಿಂತ ಕಡಿಮೆ ಇದ್ದು ಆ ಟೆಕ್ಸ್ಟ್ ಬುಕ್ದಾಗನೇ 8ಕ್ಕಿಂತ ಕಡಿಮೆ ಅದಾವ್ರಿ ಸರ್ ಅಂತಂದ್ರೆ ಅವು ಎಷ್ಟು ಅಷ್ಟೇ ಬರೀರಿ, 8 ಬರೀಬೇಕಂತ ಏನೂ ಇಲ್ಲ. ಓಕೆ, ಸೊ 8 ಪಾಯಿಂಟ್ಸ್ ಈಸ್ ಮಸ್ಟ್ ಇಫ್ 8 ಪಾಯಿಂಟ್ಸ್ಗಿಂತ ಜಾಸ್ತಿ ಬುಕ್ದಾಗಿದ್ದು ಅಂದ್ರೆ. ಆಮೇಲೆ ಸೆಕೆಂಡ್ ಕ್ವಾಂಟಿಟಿಯನ್ನು ಅವ್ರು ಕೇಳ್ತಾ ಇದ್ದಾರೆ ನಿಮಗೆ. ಕ್ವಾಂಟಿಟಿ ಎಷ್ಟಪ್ಪ ಅಂದರೆ ಅಟ್ಲೀಸ್ಟ್ 1.5 ಪೇಜ್ ಆಗಬೇಕ್ರಿ, 1.5 ಪೇಜ್. ಇಲ್ಲ ಅಂದ್ರೆ ನಿಮ್ಮ ಬುಕ್ಕಿನ 1.5 ಪೇಜ್. ಬಟ್ ನೀವು ಆನ್ಯುವಲ್ ಎಕ್ಸಾಮ್ ಆನ್ಸರ್ ಬುಕ್ಲೆಟನ್ನು ತಗೋಕೆ ಹೋದ್ರೆ 2 ಪೇಜ್ ಬರೀರಿ. 8 ಮಾರ್ಕ್ಸಿನು 2 ಪೇಜ್ಗಳನ್ನು ನೀವು ಬರೀಬೇಕು. ಆಮೇಲೆ 3ನೇ ಇಂಪಾರ್ಟೆಂಟ್ ಪಾಯಿಂಟ್ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್, ಪೀಠಿಕೆ ಮತ್ತು ಉಪಸಂಹಾರ. ಪೀಠಿಕೆ ಉಪಸಂಹಾರ ಬರಿಬೇಕು, ಕಡ್ಡಾಯವಾಗಿ ಬರೀರಿ, ಏನೂ ಸಮಸ್ಯೆ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಪೀಠಿಕೆ ಉಪಸಂಹಾರ ಬರೆಯೋ ಅವಶ್ಯಕತೆ ಇಲ್ಲ ಅಂತೇಳಿ. ರಿಸ್ಕ್ ಯಾಕೆ ಬೇಕ್ರಿ ನಮಗೆ? ಎಲ್ಲ ಪ್ರಶ್ನೆಗಳಿಗೆ ಬರೀರಿ. ಬಿಕಾಸ್ ನಿಮ್ಮ ಪೇಪರ್ ಯಾರು ಚೆಕ್ ಮಾಡ್ತಾರಂತ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಹೌದಲ್ಲ? ಸೊ ಪೀಠಿಕೆ ಮತ್ತು ಉಪಸಂಹಾರ ಪ್ರತಿಯೊಂದು ಆನ್ಸರ್ 8 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಬರೀರಿ. ವ್ಯತ್ಯಾಸ ಕೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. 8 ಮಾರ್ಕ್ಸ್ಗೆ ಏನಾದರೂ ವ್ಯತ್ಯಾಸ ಕೇಳ್ತಾ ಇದ್ದಾರೆ ಅಂದರೆ ಪೀಠಿಕೆ ಉಪಸಂಹಾರ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, 2 ಪೇಜ್ ಆಗಿರಬೇಕು, 8 ಪಾಯಿಂಟ್ಸ್ ಆಗಿರಬೇಕು, ಪೀಠಿಕೆ ಮತ್ತು ಉಪಸಂಹಾರ ಬರಿಬೇಕು. ಈಗ ಪೀಠಿಕೆ ಉಪಸಂಹಾರ ಯಾವ ರೀತಿ ಬರಿಬೇಕು? ಫಾರ್ ಎಕ್ಸಾಂಪಲ್, ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯನ್ನು ವಿವರಿಸಿ ಅಥವಾ ಮಾರಾಟ ಪ್ರಕ್ರಿಯಾ ಕಾರ್ಯಗಳನ್ನು ವಿವರಿಸಿ, 8 ಮಾರ್ಕಿನ ಪ್ರಮುಖ ಪ್ರಶ್ನೆ.
ಮಾರಾಟ ಪ್ರಕ್ರಿಯಾ ಕಾರ್ಯಗಳು, ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಪೀಠಿಕೆ ಹೆಂಗೆ ಬರಿಬೇಕು, ಇಂಟ್ರೊಡಕ್ಷನ್ ಹೆಂಗೆ ಬರಿಬೇಕು, ಮಾರಾಟ ಅಂದರೆ ಏನು, ಮಾರುಕಟ್ಟೆ ಎಂದರೇನು, ಮಾರಾಟ ಪ್ರಕ್ರಿಯೆ ಎಂದರೇನು, ಅವು ಎರಡು ಮೀನಿಂಗ್ ಬರೀರಿ. ಮಾರಾಟ ಅಂದ್ರೆ ಏನು, ಮಾರಾಟ ಪ್ರಕ್ರಿಯೆ ಅಂದ್ರೆ ಏನು, ಅದ್ರ ಮೀನಿಂಗನ್ನು ಪೀಠಿಕೆ ಆಗಿರ್ತದೆ. ಈಗ ಅದು ಮೀನಿಂಗ್ ಬರೆದ ನಂತರ ಕೆಳಗಡೆ ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಈ ಕೆಳಗಿನಂತಿವೆ, ಇದೊಂದು ಲೈನ್ ಬರ್ಕೊಂಡ್ರಿ, ಕಾರ್ಯಗಳನ್ನ ಬರೀತೀರಿ. ಈಗ ಉಪಸಂಹಾರ ನೀವು ಯಾವ ರೀತಿ ಬರಿಬೇಕು, ಈ ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಎಷ್ಟು ಪ್ರಭಾವ ಬೀರ್ತಾ ಇದೆ, ವಾಸ್ತವಿಕತೆಯಲ್ಲಿ ಇವೆಲ್ಲ ಕಾರ್ಯಗಳು ಉಂಟಾ ಅಥವಾ ಇಲ್ವಾ, ವಾಸ್ತವಿಕತೆಗೆ ಹೋಲಿಸಿ ಉಪಸಂಹಾರ ಬರಿಬೇಕು, ಕನ್ಕ್ಲೂಷನ್ ಬರಿಬೇಕು. ಕನ್ಕ್ಲೂಷನ್ ಹೆಂಗೆ ಬರಿಬೇಕಪ್ಪ ಅಂದರೆ ಯು ಶುಡ್ ಸಿ ಇನ್ ಟು ದಿ ರಿಯಾಲಿಟಿ ಆಫ್ ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ವೆದರ್ ದೇ ಆರ್ ಟ್ರೂಲಿ ವರ್ಕಿಂಗ್ ಇನ್ ದಿ ರಿಯಾಲಿಟಿ ಆರ್ ನಾಟ್. ಓಕೆ, ಆ ರೀತಿ ನೀವು ಉಪಸಂಹಾರವನ್ನು ಬರೀಬೇಕು. ಫಸ್ಟ್ ಲೈನ್ ಏನಿರಬೇಕು, ಈ ಮೇಲಿನವು ಎಲ್ಲವೂ ಕೂಡ ಮಾರಾಟ ಪ್ರಕ್ರಿಯೆ ಕಾರ್ಯಗಳಾಗಿದ್ದು ಈ ಕಾರ್ಯಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ. ಗ್ರಾಹಕರಿಗೆ ಸರಕುಗಳನ್ನು ತಲುಪಿಸಲಿಕ್ಕೆ ಈ ಕಾರ್ಯಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಇಷ್ಟ ಸಾಕ್ರಿ, 2 ಲೈನ್ ಬರೀರಿ ಸಾಕು. ಕನ್ಕ್ಲೂಷನ್ 2 ರಿಂದ 3 ಲೈನ್ಸ್ ಆರ್ ಇನಫ್. ಪೀಠಿಕೆದಾಗ ನೀವು ಮೀನಿಂಗ್ ಡೆಫಿನೇಷನ್ ಏನು ಕೊಟ್ಟರೆ ಅದನ್ನ ಬರ್ಕೋರಿ. ಓಕೆ, ಸೊ ಈ ರೀತಿ ಬರಿಬೇಕು. ವೆರಿ ಸಿಂಪಲ್ ಅದ. ಎಷ್ಟೋ ಮಂದಿ ದೊಡ್ಡ ಕನ್ಫ್ಯೂಷನ್, ಸರ್ ಪೀಠಿಕೆ ಉಪಸಂಹಾರ ಬರೆಯಕ್ಕೆ ಬರಂಗಿಲ್ಲ ರೀ, ಬರಿಬೇಕು, ಈ ರೀತಿ ಬರಿಬೇಕು. ಓಕೆ, ಅಂದಾಗ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅವರು. ಈಗ 8 ಮಾರ್ಕ್ಸ್ನಲ್ಲಿ ಯಾವುದೇ ಹಾಟ್ಸ್ ಕ್ವಶನ್ಸ್ ಬರಲ್ಲ. 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಹಾಟ್ಸ್ ಕ್ವಶನ್ಸ್ ಬರ್ತದೆ. ಹಾಟ್ಸ್ ಕ್ವಶನ್ಸ್ ಅಗೇನ್ ವೆರಿ ಸಿಂಪಲ್. ಏನೋ ಒಂದು ಸಿಚುವೇಶನ್ ಕೊಡ್ತಾರೋ ಅದು ಏನು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ನೀವು. ಈಗ ಪರಿಸರಗಳಲ್ಲಿ ಒಂದು ಕ್ವಶನ್ ಬರ್ತದೆ, ವ್ಯವಹಾರ ಪರಿಸರ. 5 ಪರಿಸರಗಳಲ್ಲಿ ಅದು ಯಾವ ಪರಿಸರ ಅಂತ ಕೊಡ್ತಾರೆ ಅವರು. ಸೊ ನಿಮಗೇನಾದರೂ ಹಾಟ್ಸ್ ಕ್ವಶನ್ಸ್ಗೆ ಆನ್ಸರ್ ಬೇಕಾಗಿತ್ತು, ಹಾಟ್ಸ್ ಕ್ವಶನ್ ಸಾಲ್ವ್ ಮಾಡಿರಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ನಾನು ಹಾಟ್ಸ್ ಮೇಲೆ ಕೂಡ ಒಂದು ಸೆಷನನ್ನು ಮಾಡ್ಕೊಂಡ್ಬರ್ತೀನಿ, ಒಂದು ವಿಡಿಯೋ ಸೆಷನನ್ನು ಅಪ್ಲೋಡ್ ಮಾಡ್ತೀನಿ ನೀವು ಹ್ಞೂ ಅಂದರೆ. ಓಕೆ, ಸೊ ಹಾಟ್ಸ್ 8 ಮಾರ್ಕ್ಸ್ ಬರೋಂಗಿಲ್ಲ, 4 ಮಾರ್ಕ್ಸ್ ಬರ್ತಾವೆ. ಆರ್ಟ್ಸ್ ಬಗ್ಗೆ ನಾನು ಆಮೇಲೆ ವಿಲ್ ಡಿಸ್ಕಸ್ ಲೇಟರ್. ಸೊ ಇಷ್ಟು ಎಲ್ಲ ನೀವು ಮಾಡ್ಕೊಳ್ಬೇಕು ನೋಡ್ರಿ. 2 ಮಾರ್ಕ್ಸ್ ಫಸ್ಟ್, 1 ಮಾರ್ಕ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್, ಮಾಡಲ್ ಕ್ವಶನ್ ಪೇಪರ್ಸ್, ಆನ್ಯುವಲ್ ಎಕ್ಸಾಮ್ 1, 2, 3 ಇವು ಮಾಡ್ಕೊರಿ. ಅದ್ರ ಇನ್ನೊಂದು ಮಾಡ್ಕೊರಿ, 100% ಅದ್ರ ಬರ್ತಾವೆ. 2 ಮಾರ್ಕ್ಸ್ ಕ್ಯಾಟಗರಿ ಡೆಫಿನೇಷನ್ ಕೇಳಿದಾಗ ಡೆಫಿನೇಷನ್ ಬರೀರಿ. ಎರಡು ಒಂದಾಗ 2 ಪಾಯಿಂಟ್ಸ್ ಬರೀರಿ. ಮುಂದೆ ಹೋಗ್ರಿ, ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. 2 ರಿಂದ 3 ಲೈನ್ ಇನಫ್. 4 ಮಾರ್ಕ್ಸ್ ಕ್ಯಾಟಗರಿ ಬಂದರೆ 1 ಪೇಜ್ ಆನ್ಸರ್ ಆಗಿರಬೇಕು, 4 ಪಾಯಿಂಟ್ಸ್ ಮಿನಿಮಮ್ ಆಗಿರಬೇಕು, 8 ಪಾಯಿಂಟ್ಸ್ ಮಿನಿಮಮ್ ಆಗಿರಬೇಕು. 8 ಮಾರ್ಕ್ಸ್ನಲ್ಲಿ ಪೀಠಿಕೆ ಉಪಸಂಹಾರ ಬೇಕು ಕಂಪಲ್ಸರಿ, 2 ಪೇಜ್ ಆಗಿರಬೇಕು. ಆಮೇಲೆ ಇನ್ ಕೇಸ್ ನಿಮಗೆ ಆನ್ಸರ್ ಎಲ್ಲ ಮುಗಿದ ನಂತರ ನಿಮ್ಮ ಪೇಪರ್ ಸಬ್ಮಿಟ್ ಮಾಡಿದ ನಂತರ ನೀವೇನು ಮಾಡ್ರಿ, ಪ್ರೆಸೆಂಟೇಷನ್ ಮಾಡ್ರಿ. ಪ್ರೆಸೆಂಟೇಷನ್ ಅಂದ್ರೆ ಏನೋ ಬರ್ದಿರ್ತೀರಿ, ಅಂಡರ್ಲೈನ್. ಸೆಕೆಂಡ್ ಪಾಯಿಂಟ್ ಅಂಡರ್ಲೈನ್, ಪೆನ್ಸಿಲ್ ಮತ್ತು ಸ್ಕೇಲ್. ಪೆನ್ಲೆ ಅಂಡರ್ಲೈನ್ ಬೇಡ, ಪೆನ್ಸಿಲ್ ಮತ್ತು ಸ್ಕೇಲ್ ತಗೊಂಡು ಅಂಡರ್ಲೈನ್ ಮಾಡ್ರಿ, ಸಿಸ್ಟಮೆಟಿಕ್ ಆಗಿ ಮಾಡ್ರಿ. ಯಾಕೆ ಇದನ್ನ ಮಾಡ್ಬೇಕ್ರಿ ಸರ್, ನಿಮ್ಮ ಆನ್ಸರ್ ನೋಡಕ್ಕೆ ಚಂದ ಅನಿಸಿದಾಗ ವ್ಯಾಲ್ಯೂವೇಟರ್ಗೆ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚಲೋ ಅನ್ನಿಸ್ತದೆ. ಆನ್ಸರ್ಸ್ ಕರೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತಾವೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ರಿ, ಅದು ಇಂಪಾರ್ಟೆಂಟ್ ಆಗ್ತದೆ ರೀ. ಬಟ್ ಇದನ್ನ ಪ್ರೊವೈಡೆಡ್ ಇದನ್ನ ಯಾವಾಗ ಮಾಡಬೇಕು, ಈಗ ಎಷ್ಟೊಂದು ಜನ ಅಂತಾರೆ ಸರ್ ಪ್ರೆಸೆಂಟೇಷನ್ ಮಾಡಂದರು, ಆನ್ಸರ್ಸ್ ಬಿಡ್ತಾರೋ ಪ್ರೆಸೆಂಟೇಷನ್ಸ್ ಮಾಡ್ತಾರೆ. ಹಂಗೆ ಆಗಬಾರ್ದು. ಮೊದಲು ನಿಮ್ಮ ಕೆಲಸ ಪ್ರತಿಯೊಂದು ಆನ್ಸರ್ನ ಟಚ್ ಮಾಡಬೇಕು, ಎಲ್ಲವನ್ನೂ ಸರಿಯಾಗಿ ಪ್ರಾಪ್ಟಾಗಿ ಬರೀಬೇಕು. ಟೈಮ್ ಉಳಿತು ಅಂದರೆ ಮಾತ್ರ ಇದನ್ನ ಮಾಡಬೇಕು, ಟೈಮ್ ಇಲ್ಲ ಅಂದರೆ ಬೇಡ. ಇದನ್ನ ಮಾಡ್ಕೊಂತ ಕುಂತು ಯಾವುದೋ ಒಂದು ಪ್ರಶ್ನೆಯನ್ನ ಅರ್ಧಂಬರ್ಧ ಬರೋದು, ಅಲ್ಲಿ ಮಾರ್ಕ್ಸ್ ಹೋದ್ರೆ ನಿಮ್ಮ 80 ಔಟ್ ಆಫ್ 80 ಕನಸು ಹೋಯ್ತು. ಇದನ್ನ ಯಾವಾಗ ಮಾಡಬೇಕು, ಎಲ್ಲ ನೀವು ಕ್ವಶನ್ಸ್ ಅನ್ನ ಟಚ್ ಮಾಡ್ಬೇಕು, ಅದಾದ ನಂತರನ ಬರಿಬೇಕು. ಆಮೇಲೆ ಇನ್ನೂ ಟೈಮ್ ಉಳಿತು ಅಂದ್ರೆ, ಇಷ್ಟೆಲ್ಲ ಆದ ನಂತರ ಇನ್ನೂ ಟೈಮ್ ಉಳಿತು ಅಂದ್ರೆ ಗೋ ಫಾರ್ ಎಕ್ಸ್ಟ್ರಾ ಕ್ವಶನ್. ಬಿಸ್ನೆಸ್ ಸ್ಟಡಿ ಟೈಮ್ ಸಾಲಂಗಿಲ್ಲ, ನಾನು ಒಪ್ಕೊಳ್ತೀನಿ, ಬಿಕಾಸ್ ಲೆಂದಿ ಅದ. ಎಷ್ಟು ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಬಿಸ್ನೆಸ್ ಸ್ಟಡಿ ಇಸ್ ದಿ ಹೆವಿಯೆಸ್ಟ್ ಸಿಲೆಬಸ್ ಆ್ಯಂಡ್ ಹೆವಿಯೆಸ್ಟ್ ಸಬ್ಜೆಕ್ಟ್. ಸೊ ಹಾಗಾಗಿ ಟೈಮ್ ಸಿಗಂಗಿಲ್ಲ, ಬಟ್ ಸ್ಟಿಲ್ ಪ್ರಯತ್ನ ಮಾಡ್ರಿ. ಓಕೆನಾ? ಸೊ ಇಲ್ಲಿಗೆ ನಾನು ಸೆಷನನ್ನು ಮುಗಿಸ್ತೀನಿ. 80 ಔಟ್ ಆಫ್ 80 ಸ್ಟ್ರಾಟಜಿ ಈ ರೀತಿ ಆಗಿರ್ಬೇಕು ನೋಡ್ರಿ. ಇನ್ನು ಸ್ಟಡಿ ಪ್ಲಾನ್ ಬೇಕಾದರೆ ಕಮೆಂಟ್ ಮಾಡಿ ಅಂತಿದ್ದೀನಿ. ಲಾಸ್ಟ್ ಎಲ್ಲರೂ ಕಮೆಂಟ್ ಮಾಡಿದ್ರಿ ಲಾಸ್ಟ್ ವಿಡಿಯೋ ಸೆಷನಲ್ಲಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಟ್ಸ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಟೈಮಿಂಗ್ ಹೆಂಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು, 2 hours 45 minutes ಬಿಸ್ನೆಸ್ ಸ್ಟಡಿಗೆ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅದು ನಿಮಗೆ ಬೇಕಂದ್ರೂ ಕಮೆಂಟ್ ಮಾಡಿರಿ. 4 ಮಾರ್ಕ್ಸ್ಗೆ ಎಷ್ಟು ಟೈಮ್ ಕೊಡಬೇಕು, 8 ಮಾರ್ಕ್ಸಿಗೆ ಎಷ್ಟು ಟೈಮ್ ಕೊಡಬೇಕು, 1 ಮಾರ್ಕ್ ಆ 2 hours 45 minutesನ ಯಾವ ರೀತಿ ಡಿವೈಡ್ ಮಾಡಬೇಕು ಅದನ್ನು ಕೂಡ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ಸೊ ಐ ವಿಲ್ ವೈಂಡ್ ಅಪ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಯಾರಿಗೆಲ್ಲ ಇದು ಯೂಸ್ ಆಗ್ತದೆ ಅನ್ನೋ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು.